ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸ್ನೇಹಿತರೆ, ನಿಮ್ಮ ಹತ್ರ ಏನಾದರೂ ಆಧಾರ್ ಕಾರ್ಡ್ ಇದ್ರೆ ನಿಮ್ಗೆ ಬೀಳತ್ತೆ 1,000 ರೂಪಾಯಿ ದಂಡ. ಸೊ ಏನಿದು ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು ಸ್ನೇಹಿತರೆ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಖಂಡಿತ ನಿಮಗೂ ಕೂಡ ಬೀಳತ್ತೆ 1,000 ರೂಪಾಯಿ ದಂಡ ಸ್ನೇಹಿತರೆ. ಸೊ ಯಾಕೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಸೊ ಏನದು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇದನ್ನ ನೀವು ಆಲ್ರೆಡಿ ನೋಡ್ಬೋದು, ಕೇಂದ್ರ ಸರ್ಕಾರದಿಂದ ಇದಾಗಲೇ ರೂಲ್ಸ್ ಗಳನ್ನ ಮಾಡಿದ್ರು. ಬಟ್ ಆದ್ರೂ ಕೂಡ ಸ್ವಲ್ಪ ದಿನದ ಮಟ್ಟಿಗೆ ಅದನ್ನ ಎಕ್ಸ್ಟೆಂಡ್ ಕೂಡ ಮಾಡಿದ್ರು. ಆದ್ರೆ ಸೊ ಇಲ್ಲಿ ಮತ್ತೆ ಹೇಳಿದ್ದಾರೆ, ಕೇಂದ್ರ ಸರ್ಕಾರದಿಂದ ಸ್ಟ್ರಿಕ್ಟ್ ಆಗಿ ಹೇಳಿರುವಂತದ್ದು 1,000 ರೂಪಾಯಿ ದಂಡ ಬೀಳತ್ತೆ ಅಂತ. ಅದು ಯಾಕೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ಸಪೋರ್ಟ್ ಮಾಡಿ. ವಿಡಿಯೋನ ದಯವಿಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೂ ಶೇರ್ ಮಾಡಿ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ತಲುಪುವ ಹಾಗೆ. ಯಾಕಂದ್ರೆ ಇಲ್ಲ ಅಂದ್ರೆ 1,000 ರೂಪಾಯಿ ದಂಡವನ್ನ ಅವರು ಕೂಡ ಕಟ್ಟಬೇಕಾಗತ್ತೆ. ಸೊ ಏನದು ಅಂತ ಯೋಚನೆ ಮಾಡ್ತಾ ಇರ್ತೀರಾ? ಪ್ರತಿಯೊಬ್ಬರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಆಧಾರ್ ಕಾರ್ಡ್ ಇದೀಗ ಬಹಳ ಮುಖ್ಯ. ಸೊ ನೀವು ಬಸ್ಸಿಗೆ ಹೋಗ್ಬೇಕಂದ್ರೂ ಆಧಾರ್ ಕಾರ್ಡ್ ಬೇಕು, ಸ್ಕೂಲಿಗೆ ಅಡ್ಮಿಷನ್ ಆಗ್ಬೇಕು ಅಂದ್ರೂ ಆಧಾರ್ ಕಾರ್ಡ್ ಬೇಕು. ಪ್ರತಿ ಒಂದು ಕೆಲಸಕ್ಕೂ ತುಂಬಾನೇ ಮುಖ್ಯವಾಗಿರುವಂತದ್ದು ಆಧಾರ್ ಕಾರ್ಡ್. ಸೊ ಆಧಾರ್ ಕಾರ್ಡ್ ಇಲ್ಲದೆ ನೀವು ಯಾವುದೇ ಜಾಬ್ಗೂ ಕೂಡ ಅಪ್ಲಿಕೇಶನ್ ಹಾಕಕ್ಕಾಗಲ್ಲ. ಅಪ್ಲಿಕೇಶನ್ ಹಾಕಕ್ಕಾಗಲ್ಲ ಅಂದ್ರೆ ನೀವು ಇಲ್ಲಿ ಕರ್ನಾಟಕದವರು ಅಂತ ಹೇಳಿ ಒಂದು ಮುಖ್ಯವಾಗಿ ಪ್ರೂಫ್ ನ ತೋರಿಸೋದು ಅಂತಂದ್ರೆ ಆಧಾರ್ ಕಾರ್ಡ್. ಎಲ್ಲಿ ಯಾವ ಸ್ಟೇಟ್ ಅವರು ಅನ್ನೋದನ್ನ ಆಧಾರ್ ಕಾರ್ಡ್ ಅಲ್ಲಿ ತಿಳ್ಕೊಳ್ಬಹುದು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಆದ್ರೆ ಈಗ ಏನಾಗಿದೆ ಅಂದ್ರೆ, ಸೊ ಇತ್ತೀಚಿನ ದಿನಗಳಲ್ಲಿ ಫೇಕ್ ಆಧಾರ್ ಕಾರ್ಡ್ ಸ್ಟಾರ್ಟ್ ಆಗಿದೆ. ಅಂದ್ರೆ ನಿಮ್ಮ ಹೆಸರಿಂದೇ ಬೇರೆ ಆಧಾರ್ ಕಾರ್ಡ್ ಅನ್ನ ಬೇರೆಯವರು ಯೂಸ್ ಮಾಡುವಂತದ್ದು, ನಕಲಿ ಆಧಾರ್ ಕಾರ್ಡ್ ಗಳನ್ನ ಜನ ಜಾಸ್ತಿ ಮಾಡ್ಕೊಂತ ಇದ್ದಾರೆ. ಈಗ ನೋಡ್ಬೋದು ನೀವು ಮಾರ್ಕೆಟ್ ಗಳಲ್ಲಿ ಹೋದ್ರೆ ನಕಲಿ ಆಧಾರ್ ಕಾರ್ಡ್ಗಳು, ನಕಲಿ ರೇಷನ್ ಕಾರ್ಡ್ಗಳು, ಇಂತಹ ಸಮಸ್ಯೆಗಳು ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಕೇಂದ್ರ ಸರ್ಕಾರದಿಂದ ಸೊ ಇದಾಗ್ಲೇ ತುಂಬಾನೇ ಸರಿ ರೂಲ್ಸ್ ಬಂದಿತ್ತು. ಈಗ ಮತ್ತೆ ಹೇಳಿದ್ದಾರೆ ಕೇಂದ್ರ ಸರ್ಕಾರದಿಂದ, ಸೊ ನೀವೇನಾದ್ರೂ ಈ ಕೆಲಸವನ್ನ ಮಾಡಿಲ್ಲ ಅಂದ್ರೆ ನಿಮ್ಗೆ 1,000 ರೂಪಾಯಿ ದಂಡ ಆಗತ್ತೆ ಅಂತ ಹೇಳಿ. ಸೊ ಏನದು ಅಂತ ನೀವು ಯೋಚನೆ ಮಾಡಿದ್ರೆ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ, ನೀವು ಆಧಾರ್ ಕಾರ್ಡ್ ತಗೊಂಡು 10 ವರ್ಷ ಆಗಿದ್ರೆ, ಅಂದ್ರೆ ನೀವು ಆಧಾರ್ ಕಾರ್ಡ್ ನ ಈಗ ಆಲ್ರೆಡಿ ನೀವೇನ್ ಮಾಡ್ಬಿಟ್ಟಿದ್ದೀರಾ, 2015ನೇ ಇಸ್ವಿಲ್ ಮಾಡಿಸ್ಬಿಟ್ಟಿದ್ದೀರಾ ಅನ್ಕೊಳ್ಳಿ ಆಧಾರ್ ಕಾರ್ಡ್ ನ. ಬಟ್ ಈಗ 2025ನೇ ಇಸ್ವಿ ನೆಕ್ಸ್ಟ್ ಇಯರ್ ಆಗತ್ತೆ. 2025ನೇ ಇಸ್ವಿ ಅಂದ್ರೆ 10 ವರ್ಷ ಆಗತ್ತೆ. ಸೊ 10 ವರ್ಷ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸ್ಬಿಟ್ಟಿದ್ರೆ ನೀವು ಆಧಾರ್ ಕಾರ್ಡ್ ಅನ್ನ ಸೊ ಮತ್ತೆ ಮಾಡ್ಬೇಕಾಗತ್ತೆ. ಅಂದ್ರೆ ಏನು, ಮತ್ತೆ ಹೋಗಿ ನಾವು ಆಧಾರ್ ಕಾರ್ಡ್ ನ ಮಾಡಿಸ್ಬೇಕಂತ ಅಲ್ಲ, ನೀವು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ಹೇಗೆ ಅಂತ ಕೇಳಿದ್ರೆ, ನಿಮ್ಮೂರಲ್ಲಿ ಬ್ಯಾಂಗ್ಳೂರ್ ಬಂದಿದೆ, ಕರ್ನಾಟಕ ಬಂದಿದೆ, ಹಾಗೇನೆ ಬಾಪೂಜಿ ಸೆಂಟರ್ ಕೇಂದ್ರಗಳಿದೆ, ನಾಡ ಕಚೇರಿಯಲ್ಲೂ ಕೂಡ ಮಾಡ್ತಾರೆ. ಕೆಲವೊಂದು ಕಡೆಯಲ್ಲಿ ನೀವು ನೋಡ್ಬೋದು ಆಧಾರ್ ಸೆಂಟರ್ ಕೇಂದ್ರಗಳು ಅಂತ ಇರುತ್ತೆ. ಅಲ್ಲೇ ಹೋಗ್ಬಿಟ್ಟು ನೀವು ಮಾಡಿಸ್ಕೋಬಹುದು. ಏನಂದ್ರೆ, ನೀವು ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷ ಆಗಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನಿಮ್ಮ ಬಲಗಡೆ ಸೈಡ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ ನೀವು ಯಾವಾಗ ಆಧಾರ್ ಕಾರ್ಡ್ ಮಾಡಿಸಿದಿರಂತ. ಸೊ ಆಧಾರ್ ಕಾರ್ಡ್ ನ ಚೆಕ್ ಮಾಡಿದಾಗ ಡೇಟ್ ಕಾಣುತ್ತೆ. ಆ ಡೇಟ್ ಅನ್ನ ನೋಡಿ ನೀವು ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷ ಆಗಿದ್ರೆ ಬ್ಯಾಂಗ್ಳೂರ್ ಒನ್ ಅಥವಾ ಕರ್ನಾಟಕ ಒನ್ ಅಲ್ಲಿ ಹೋಗ್ಬಿಟ್ಟು ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ. ಅಪ್ಡೇಟ್ ಮಾಡಿಸ್ಬೇಕಾದ್ರೆ ನೀವು ಪ್ರೆಸೆಂಟ್ ಆಗಿ ಅದೇ ಅಡ್ರೆಸ್ ಅಲ್ಲಿ ಇದ್ರೆ ಅದೇ ಅಡ್ರೆಸ್ ನ ಕೊಡಿ. ಇಲ್ಲ ಅಂದ್ರೆ ಅಡ್ರೆಸ್ ಚೇಂಜ್ ಇದೆ, ಮನೇನ ಚೇಂಜ್ ಮಾಡಿದೀವಿ ಅಥವಾ ಕಾಂಟ್ಯಾಕ್ಟ್ ನಂಬರ್ ನ ಚೇಂಜ್ ಮಾಡಿದೀವಿ ಅಂದ್ರೆ ಇದೊಂದು ಒಳ್ಳೆ ಅವಕಾಶ. ಸೊ ನೀವು ಆಧಾರ್ ಕಾರ್ಡ್ ಅನ್ನ ನೀವು ಚೇಂಜಸ್ ಮಾಡಿಸ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಅಡ್ರೆಸ್ ಮತ್ತೆ ನಿಮ್ ಫೋನ್ ನಂಬರ್ ಚೇಂಜ್ ಆಗಿದ್ರೆ ಮಾತ್ರ. ಚೇಂಜಸ್ ಮಾಡಿಸಿದ್ರೆ ನಿಮ್ಮ ಮನೆ ಯಾವ ಅಡ್ರೆಸ್ ಇರುತ್ತೋ ಅದೇ ಅಡ್ರೆಸ್ಗೆ 1 ವಾರದಲ್ಲಿ ಸೊ ಹೊಸ ಆಧಾರ್ ಕಾರ್ಡ್ ನಿಮ್ಗೆ ಪೋಸ್ಟ್ ಬರುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ಹೊಸ ಆಧಾರ್ ಕಾರ್ಡ್ ಪೋಸ್ಟ್ ಬರುತ್ತಂದ್ರೆ ನಿಮ್ಮ ಫೋಟೋ ಸೇಮ್ ಇರುತ್ತೆ, ಅಲ್ಲಿ ಅಡ್ರೆಸ್ ಏನಾದ್ರು ಚೇಂಜಸ್ ಮಾಡಿಸಿದ್ರೆ ಚೇಂಜಸ್ ಆಗುತ್ತೆ. ಸೊ ಚೇಂಜಸ್ ಆಗೋದು ಒಂದೇ ಅಂದ್ರೆ ನಿಮ್ಮ ಬಯೋಮೆಟ್ರಿಕ್ ಮಾತ್ರ ಅಲ್ಲಿ ಚೇಂಜಸ್ ಆಗುತ್ತೆ. ಯಾಕೆ ಅಂದ್ರೆ ವರ್ಷಗಳು ಕಳೆದಂಗೆ ನಮ್ಮ ಬಯೋಮೆಟ್ರಿಕ್ ಕೂಡ ಚೇಂಜಸ್ ಆಗುತ್ತೆ. ಅಂದ್ರೆ ಹಸ್ತರೇಖೆಗಳು ಕೂಡ ಚೇಂಜಸ್ ಆಗುತ್ತೆ ಅಲ್ವಾ ಸ್ನೇಹಿತರೆ. ಸೊ ಇಲ್ಲಿ ಬಯೋಮೆಟ್ರಿಕ್ ಮಾತ್ರ ಚೇಂಜಸ್ ಆಗುತ್ತೆ. ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಫೋಟೋ, ನೀವು ಫಸ್ಟ್ ಆಧಾರ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಏನ್ ಫೋಟೋನ ಕೊಟ್ಟಿರ್ತೀರೋ ಅದೇ ಫೋಟೋನೇ ಇರುತ್ತೆ ಸ್ನೇಹಿತರೆ, ಬೇರೆ ರೀತಿ ಯಾವುದೇ ಇರಲ್ಲ. ಸೊ ಆಧಾರ್ ಕಾರ್ಡ್ ಹಿಂಭಾಗದಲ್ಲಿ ಪ್ರೆಸೆಂಟ್ ಆಗಿ ನೀವು ಹೋಗಿ ಆಧಾರ್ ಕಾರ್ಡ್ ನ ಮತ್ತೆ ಅಪ್ಡೇಟ್ ಮಾಡಿಸ್ತೀರಲ್ವಾ, 10 ವರ್ಷ ಆಗಿದೆ ಅಂತ ಹೇಳಿ ಅಪ್ಡೇಟ್ ಮಾಡಿಸಿದಾಗ ನಿಮ್ಗೆ ಆ ಪ್ರೆಸೆಂಟ್ ಡೇಟ್ ಏನಿರುತ್ತೆ, ಯಾವಾಗ ಅಪ್ಡೇಟ್ ಮಾಡಿಸಿದ್ರೆ ಆ ಡೇಟ್ ಇರುತ್ತೆ ಫ್ರಂಟ್ ಪೇಜ್ ಅಲ್ಲಿ. ಸೊ ನೀವು ಆಧಾರ್ ಕಾರ್ಡ್ ಫಸ್ಟ್ ಯಾವಾಗ ಮಾಡಿಸಿದ್ರೆ ಆ ಡೇಟ್ ಎರಡೂ ಕೂಡ ಇರುತ್ತೆ. ನಿಮ್ಮ ಮನೆಗೆ ಒರಿಜಿನಲ್ ಆಧಾರ್ ಕಾರ್ಡ್ ನಿಮ್ಗೆ ಕೊರಿಯರ್ ಕೂಡ ಬರುತ್ತೆ ಸ್ನೇಹಿತರೆ. ನಿಮ್ಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ ತಕ್ಷಣ ಬ್ಯಾಂಗ್ಳೂರಲ್ಲಿ ಒಂದು ಪ್ರಿಂಟ್ಔಟ್ ಕೂಡ ಕೊಡ್ತಾರೆ, ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಅಂದ್ರೆ ನಿಮ್ಗೊಂದು ಜೆರಾಕ್ಸ್ ತರ ಕೊಡ್ತಾರೆ. ಸೊ ಅದೇ ಇರಲಿ ನಿಮ್ಗೆ ಕೊಡ್ಬೋದು ಸ್ನೇಹಿತರೆ. ಇದಕ್ಕೊಂದು ಒಳ್ಳೆ ಅವಕಾಶ. ಕಾಂಟ್ಯಾಕ್ಟ್ ನಂಬರ್ ಚೇಂಜ್ ಮಾಡಿಸಿದ್ರೆ ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಮಾಡಿಸಬಹುದು. ಎಷ್ಟೋ ಜನ ಮದುವೆ ಆಗಿ ಬೇರೆ ಊರಿಂದ ಬೇರೆ ಊರಿಗೆ ಹೋಗಿರ್ತೀರಾ, ಅದನ್ನು ಕೂಡ ಚೇಂಜಸ್ ಮಾಡಿಸಬಹುದು. ಅಥವಾ ನಿಮ್ಗೆ ಏನಾದ್ರು
ಪೂರ್ತಿಯಾಗಿ ನಿಮ್ಮ ಅಡ್ರೆಸ್ ನ ಚೇಂಜಸ್ ಮಾಡಿಸ್ಬೇಕಂದ್ರೆ ಅಲ್ಲೂ ಕೂಡ ಚೇಂಜಸ್ ನ ಮಾಡಿಸಬಹುದು ಸ್ನೇಹಿತರೆ. ಎಷ್ಟೋ ಜನ ಮದುವೆ ಆದ್ಮೇಲೆ ಈಗ ನಿಮ್ಮ ಹಸ್ಬೆಂಡ್ ಹೆಸರನ್ನ ಆಡ್ ಮಾಡಿಸ್ತಿರಲ್ವಾ, ಅಂತವರಿಗೂ ಕೂಡ ಇದೊಂದು ಒಳ್ಳೆಯ ಅವಕಾಶ ಅನ್ಸ್ಬೋದು. ಸೊ ನಿಮ್ಮ ಮಕ್ಕಳಿಗೂ ಕೂಡ ಆಧಾರ್ ಕಾರ್ಡ್ 10 ವರ್ಷ ಆಗಿದ್ರೆ ಡೆಫಿನೆಟ್ಲಿ ಅವರು ಕೂಡ ಚೇಂಜಸ್ ಮಾಡಿಸ್ಬೇಕಾಗತ್ತೆ. ಇದು ಜೂನ್ 14ನೇ ತಾರೀಕು ತನಕ ಟೈಮ್ ಇದೆ ಸ್ನೇಹಿತರೆ. ಫ್ರೀ ಆಗಿ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಲಿಕ್ಕೆ ಜೂನ್ 14ನೇ ತಾರೀಕು ತನಕ ಟೈಮ್ ಇದೆ. ಅದರ ನಂತರ ನೀವೇನಾದ್ರೂ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಸಕ್ ಹೋದ್ರೆ ಒಂದು ಆಧಾರ್ ಕಾರ್ಡ್ಗೆ 1000 ರೂಪಾಯಿ ತರ ಚಾರ್ಜಸ್ ಮಾಡ್ತಾರೆ. ಇದನ್ನ ಕರೆಕ್ಟ್ ಆಗಿ ಈಗ ಆಲ್ರೆಡಿ ಕೇಂದ್ರ ಸರ್ಕಾರದಿಂದ ಆರ್ಡರ್ ಬಂದಿದೆ. ತುಂಬಾ ಸರಿ ಹೇಳಿದ್ರು, ಮತ್ತೆ ಡೇಟ್ ಅನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಮತ್ತೆ ಈಗ ಜೂನ್ 14ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ ಸ್ನೇಹಿತರೆ. ತಪ್ಪದೆ ಎಲ್ಲರೂ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ. 10 ವರ್ಷ ಆಗಿದ್ರೆ ನೀವು ಜೂನ್ 14ನೇ ತಾರೀಕು ಒಳಗಡೆ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ. ಇಲ್ಲ ಅಂದ್ರೆ 1000 ಕೊಟ್ಟು ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ಸೊ ತದನಂತರ ಏನಾಗುತ್ತೆ ಅಂದ್ರೆ ನೀವು 10 ವರ್ಷ ಆಗ್ಬಿಟ್ಟಿದೆ ಆಧಾರ್ ಕಾರ್ಡ್ ನಾನು ಅಪ್ಡೇಟ್ ಮಾಡಿಸಲ್ಲ, ಅವ್ರಿಗೆ ಗೊತ್ತಾಗಲ್ಲ ಅಂತ ಇದ್ರೆ ನೀವು ಜಾಬಿಗೆ ಅಪ್ಲೈ ಮಾಡ್ಬೋದು, ಅಥವಾ ಫ್ರೀ ಬಸ್ ಅಲ್ಲಿ ಓಡಾಡ್ಬೋದು, ಅಥವಾ ಬೇರೆ ಯೋಜನೆಗಳಿಗೆ ಅರ್ಜಿಯನ್ನ ಹಾಕ್ಬೋದು. ಹಾಗೇನೆ ನೀವು ರೇಷನ್ ಕಾರ್ಡ್ ಅಲ್ಲಿ ಇರ್ತೀರಾ, ರೇಷನ್ ತಗೊಂತಾ ಇರ್ತೀರಾ, ಅಥವಾ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಅನ್ನ ಪಡ್ಕೊಂತಾ ಇರ್ತೀರಾ. ಸೊ ಬೇರೆ ಬೇರೆ ಯೋಜನೆಗಳಿಂದ ನೀವು ಸ್ಕಾಲರ್ಶಿಪ್ ಅರ್ಜಿಯನ್ನು ಹಾಕಿರ್ಬೋದು, ಅಥವಾ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡಬಹುದು. ಇದೆಲ್ಲ ಸಮಸ್ಯೆಗಳು ನಿಮಗೆ ಉಂಟಾಗತ್ತೆ. ಇದು ಬಂದಿರೋದು ಕೇಂದ್ರ ಸರ್ಕಾರದಿಂದ. ಅದಕ್ಕೋಸ್ಕರ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ. 10 ವರ್ಷ ಆಗಿದ್ರೆ ಪ್ರತಿಯೊಬ್ರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿ ಸ್ನೇಹಿತರೆ. ಸೊ ಇದರಿಂದ ಏನು ತೊಂದರೆ ಆಗಲ್ಲ. ನೀವು ಯೋಚನೆ ಮಾಡ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ರೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದ್ರೆ ಅಂತ. ಅದೇನು ಆಗಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿ ಹಾಕಿದ್ದೀರಾ, ಹಣವನ್ನ ಪಡ್ಕೊಂತಿದ್ದೀರಾ, ಈಗ ಆಲ್ರೆಡಿ 10 ಕಂತಿನ ಹಣ ಬಂದ್ಬಿಟ್ಟಿದೆ ಅಂದ್ರೆ ಅಲ್ಲಿ ಅಪ್ಡೇಟ್ ಮಾಡಿಸಿದ ತಕ್ಷಣ ಏನೂ ಆಗಲ್ಲ. ಸೊ ದಯವಿಟ್ಟು ಹೋಗಿ ಆಧಾರ್ ಕಾರ್ಡ್ ಮಾಡಿಸಿ. 10 ವರ್ಷ ಆಗಿದ್ರೆ ತಪ್ಪದೆ ಹೋಗಿ ಪ್ರತಿಯೊಬ್ರು ಕೂಡ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ. ಇಲ್ಲ ಅಂದ್ರೆ ಜೂನ್ 14ನೇ ತಾರೀಕು ನಂತರ ನಿಮಗೆ 1000 ರೂಪಾಯಿ ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಪೆನಾಲ್ಟಿಯನ್ನ ತಗೊಂತಾರೆ. ಆಗ ರೂಲ್ಸ್ ಮಾಡ್ತಾರೆ, ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಯಾರ್ಯಾರಾಗಿಲ್ಲ ಅವ್ರು ಮಾಡಿಸ್ಲೇಬೇಕು, ಬ್ಯಾಂಕ್ ಅಕೌಂಟಿಗೆ ಆಡ್ ಮಾಡಿ ಅಂತ ಏನ್ ರೂಲ್ಸ್ ಬಂತು ಅದೇ ತರ ಬರುತ್ತೆ. ಅದಕ್ಕೆ ಪ್ರತಿಯೊಬ್ರು ಕೂಡ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸೋದನ್ನ ಮಾತ್ರ ಮರಿಬೇಡಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ. ಈಗ ಬೇರೆ ಊರಲ್ಲಿ ಇರ್ಬೋದು, ಏನು ಆಗಲ್ಲ, ನಾವು ಮಾಡಿಸ್ಬಿಟ್ಟು ಎಲ್ಲೂ ಪ್ರೂಫ್ ಕೇಳಲ್ಲ, ನಾವು ಬಸ್ಸಿಗೆ ಓಡಾಡಲ್ಲ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನೇ ಹಾಕಲ್ಲ ಅಂದ್ರೆ, ಬಟ್ ನಾಳೆ ದಿನ ನಿಮಗೂ ಕೂಡ ಸಮಸ್ಯೆ ಆಗ್ಬಾರ್ದಲ್ವಾ. ಇದೊಂದು ಒಳ್ಳೆ ಅವಕಾಶ. ಫ್ರೀ ಇದ್ದಾಗ ಮಾಡಿಸ್ಕೋಬೇಕು. ಆಮೇಲೆ 1000 ರೂಪಾಯಿ ಕಟ್ಟೋದಂದ್ರೆ ಎಲ್ಲರಿಗೂ ಕೂಡ ಫೀಲ್ ಆಗೇ ಆಗತ್ತೆ ಅಲ್ವಾ. ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ. 10 ವರ್ಷ ಆಗಿದ್ರೆ ನಿಮ್ಮ ಮಕ್ಕಳಾಗಿರ್ಬೋದು, ನೀವಾಗಿರ್ಬೋದು, ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಅಥವಾ ಮನೆಯಲ್ಲಿರುವ ನಿಮ್ಮ ಅಮ್ಮ ಅಪ್ಪ, ಸೊ ಅತ್ತೆ ಮಾವ ಯಾರದೇ ಇರ್ಬೋದು, 10 ವರ್ಷ ಆಗಿದ್ರೆ ತಪ್ಪದೆ ಹೋಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ. ನಿಮ್ಮ ಆಧಾರ್ ಕಾರ್ಡ್ ನ ಒಂದ್ಸರಿ ತೆಗೆದು ನೋಡಿ. 10 ವರ್ಷ ಆಗಿದೆ ತಪ್ಪದೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ತಪ್ಪದೆ ತಿಳಿಸ್ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.